ಕಾದಿರಲೇಬೇಕು, ತೆಗಿದ್ದರೂ ನಾನು ಬದುಕಬೇಕು. ಯಾಕಿ ಶಿಕ್ಷೆ ಈ ರಕ್ತ ಮಂಚ ಇರು ನಿನ್ನ ಭಿಕ್ಷೆ, ಈ ಜನರ ಪ್ರೀತಿ ಅದು ಶ್ರೀರಕ್ಷೆ. ಯಾಕಿ ಪರೀಕ್ಷೆ ಏನು ಮಾಡ್ತಿದ್ಯೋ ದೇವೇಗೌಡ? ಏಕವಚನದಲ್ಲಿ ನಿನ್ನ ಮಾತುಗಳೇ ವೆರಿ ಗುಡ್. ಯಾಕೋ ಮುಖದಲ್ಲಿ ನಗುವಿಲ್ಲ, ಮಾತಿನಲ್ಲಿ ನಗುವಿಲ್ಲ, ಯಾಕೆ? ಏನಾಯ್ತು ರವಿಕಾಂತ್? ಮಾಡಬಾರದು ಹೇಸಿ ಕಾರ್ಯ ಮಾಡಿ ಈಗ ನನ್ನನ್ನು ಬಣ್ಣ ಹಚ್ಚಬೇಡಿ. ಆ ಜೈವೀರನನ್ನು ಕಟ್ಟಿ ಹಾಕಿ ಹೊಡೆದು ಬಡೆದು ಕಣ್ಣು ತೆಗೆದವರು ಯಾರು? ಅವನಿಗೆ ಮನೆಯಿಂದ ಆಚೆ ಕಳಿಸಿದವರು ಯಾರು? ಇದನ್ನು ವಿಚಾರಿಸಿ ಈಗ ನಿಮ್ಮ ತಲೆ ತೆಗೆಯಾಕ ಬಂದಿದ್ದೇನೆ. ಜಿತೇಂದ್ರ, ಯಾಕೆ ಈ ರವಿಕಾಂತ್ಗೆ ಕಾಲ ಹತ್ತಿರ ಬಂದಂಗಿದೆ? ಯಾಕೆ ರವಿಕಾಂತ್? ಏಯ್, ಅವ ಸುಮ್ಮನೆ ನಿಂತ್ಕೊಳ್ಳುದೇನೋ? ನೀವು ಮಾಡಿದ ಹೇಸಿ ಕಾರ್ಯ ನೋಡಿ ನನ್ನ ಕೋಪಾಗ್ನಿ ಹಾವಾಗಿ ನಿಮ್ಮನ್ನು ಕಚ್ಚಲು ಎಡೆ ಎತ್ತಿ ನಿಂತಿದೆ. ಅಂದಾಗ ನನಗೆ ಸತ್ತಬೇಕು. ನಿತ್ಯವಾಗಿ ಸತ್ಯವಾಗಿ ನಿತ್ಯ ನೀನು ಸಾಯುವ ಈಗ ನಿಮ್ಮ ಬಿಸಿ ರಕ್ತ ನನಗೆ ಬೇಕು. ಹೇ ರವಿಕಾಂತ್, ಸತ್ಯಕ್ಕಾಗಿ ನಡುವೆ ಇವರ ರಕ್ತ ಬೇಕು ನಿಜ ನಿನಗೆ. ಆದ್ರೆ ಈ ದೇವೇಗೌಡರು ಆ ಜೈವೀರನಿಗೆ ಹಣಕ್ಕಾಗಿ ಹೊಡೆದದ್ದು ನಿಜ, ಹೊರ ನುಗ್ಗಿದ್ದು ನಿಜ. ಆದರೆ ಆ ಔಷಧಿಯನ್ನು ಬದಲಾಯಿಸಿದ್ದು ಯಾರು? ಅವನ ಕಣ್ಣಿಗೆ ಯಾರು ಹಾಕಿದ್ದು ಅಂತ ಗೊತ್ತಾ ನಿನಗೆ? ಯಾರು? ಇದನ್ನೆಲ್ಲ ಲೇ ಗಜರಾಜ, ಇದು ಸತ್ತವರ ಮನೆಗೆ ಗೊತ್ತೇ? ನನಗೆ ಗೊತ್ತಿಲ್ಲವೆಂದು ತಿಳಿದುಕೊಂಡಿರುವೆಯ? ಏಯ್, ಇದನ್ನು ನಿನಗೆ ಯಾರು ಹೇಳಬೇಕಾಗಿಲ್ಲ. ಆ ಜಯಮ್ಮ ಮತ್ತು ಜೈವೀರನೇ ಸತ್ಯದಿಂದ ಕೇಳು. ಏ ಗಜರಾಜ, ಈ ಮಾತು ಸತ್ಯವೇ? ನನ್ನದು ಸತ್ಯವಾದ ಮಾತು. ಈ ಔಷಧಿಯನ್ನು ಅವರ ಕಣ್ಣಿಗೆ ಹಾಕಿದ್ದು ಯಾರು? ಅದನ್ನು ಬದಲಾಯಿಸಿದ್ದು ಯಾರು ಗೊತ್ತಾ? ಯಾರವನು? ಅವನೇ ನಮ್ಮೆಲ್ಲರ ಪ್ರಾಣವೈರಿ ಕ್ರಾಂತಿವೀರ ಗಜರಾಜ. ಈ ಮಾತು ಸತ್ಯವೇ? ಹೇಳು. ನನ್ನ ಮಾತು ಸತ್ಯ ಕಣೋ. ವಿಡಿಯೋ ಮಾಡಿ ನೀನು ನೋಡಿಲಿ. ಕ್ರಾಂತಿವೀರ, ನನ್ನ ರೋಷಮ್ಮ ಬಂಡಗಲಿಯ ನೀನೆ ಆಯ್ದು ಸಾಯಲು ಸಿದ್ಧನಾದೆಲ್ಲೋ ಅದಮ. ಈ ಟೈಗರ್ ಸೌಂಡ್ಗೆ ಇಡೀ ಬೆಟ್ಟ ಪುಡಿ ಪುಡಿ ಆಗುವಾಗ ನೀನು ಇದರ ಹೊಡೆತಕ್ಕೆ ಸಿಕ್ಕಿ ಬಿದ್ದೆಲ್ಲೋ ಪಾಪಿ. ಈಗ ನಿನ್ನನ್ನು ಕೆರಳಿ ಕೈಬಿಟ್ಟು ನಡೆದಿದೆ. ಆದರೆ ಸ್ವತಃ ನಿನ್ನ ಅಣ್ಣನಿಗೆ ನೀನೇ ಈ ಹೇಸಿ ಕೆಲಸ ಮಾಡಿ ಹೋಗಿರುವಂದಾಗ ನಿನ್ನನ್ನು ಶಾಶ್ವತ ಯಮಲೋಕಕ್ಕೆ ಕಳಿಸುವೆ ಮಗನೇ ಕ್ರಾಂತಿವೀರ. ಗೌಡ್ರಿ, ಇದೆಲ್ಲ ವಿಷಯ ನಾಳೆಗೆ ಹೇಳಿ. ಈಗ ನಾನು ನಾಳೆ ನಿಮ್ಮ ಸಮಾಚಾರಕ್ಕೆ ಬರ್ತೀನಿ. ಗೌಡ್ರಿ, ಗುಡ್ ಬೈ, ಬರ್ತೀನಿ. ಬರ್ತೀನಿ. ಗೌಡ್ರೆ, ಈಗ ನಮ್ಮ ಕೆಲಸ ಸಕ್ಸಸ್ಫುಲ್ ಗಜರಾಜ್. ಇದ್ದರೆ ಇರಬೇಕು ನಿನ್ನಂತ ಚಾಣಕ್ಷ ಗೆಳೆಯ. ಇಂಥ ಚಾಣಕ್ಷ ಗೆಳೆಯರಿಗೆ ಕಾವಲುಗಾರನಾಗಿ ನಾನಿತ್ತಾಗಲೇ ನಿಮ್ ಕೆಲಸ ಸಕ್ಸಸ್ಫುಲ್.
ಯಾಕೆ ಮುತಾಲಿಕ್, ನಾವು ಎಲ್ಲರೂ ಖುಷಿಯಿಂದ ನಗುತ್ತಿರುವಾಗ ನೀನು ಗಾಬರಿಯಾಗಿ ನಿಂತಿರುವಲ್ಲ, ಯಾಕೆ? ಏನಾಯ್ತು? ಗೌಡ್ರ, ನಾ ಗಾಬರಿ ಆಗಾಕತ್ತಿಲ್ರಿ ಗೌಡ್ರ. ನಿಮ್ಮೆಲ್ಲರದು ಹಿಸ್ಟ್ರಿ ಬರಾಕತ್ತೀರಿ, ಹಿಸ್ಟ್ರಿ. ಅಂದರೆ ಗೌಡ್ರ, ಆ ರವಿಕಾಂತ್ ರೀ ಹೊಳ್ಳಿ ಬಂದು ನಿಮ್ಮೆಲ್ಲರದು ಸಮಾಚಾರ ತಿಳ್ಕೊತೀನಂತ ಹೇಳಿದ್ನಲ್ರಿ, ಯಾಕ್ರಿ ಗೌಡ್ರ? ಹೌದು ಗೌಡ್ರೆ, ಈಗ ಅರ್ಥವಾಯ್ತು. ಅದಕ್ಕಿರೋದು ಈಗ ಒಂದೇ ದಾರಿ. ಓಕೆ, ಇದು ಒಳ್ಳೆ ಪ್ಲಾನ್. ಹಾ ಜಿತೇಂದ್ರ, ನೀನು ಹೋಗಿ ಆ ವಿದ್ಯಾಸಂಸ್ಥೆ ಚೇತನ ಮುಚ್ಚಿಸೋ ಕೆಲಸ ನೀನು ಮಾಡು. ಗೌಡ್ರೆ, ಈಗ ರವಿಕಾಂತ್ ಹಾಗೂ ಕ್ರಾಂತಿವೀರರ ನಡುವೆ ಯುದ್ಧ ಸಮಾರಂಭ ಶುರುವಾಗಿದೆ. ಅದರ ಅಡಿಯಲ್ಲಿ ನಾವು ಆ ವಿದ್ಯಾಸಂಸ್ಥೆಯನ್ನ ಬೆಂಕಿ ಹಚ್ಚಿಬಿಡೋಣ. ಆ ಅಪವಾದವನ್ನೆಲ್ಲ ಆ ರವಿಕಾಂತನ ಮೇಲೆ ಹಾಕಿ, ಏನಂತೀರಾ? ಗೌಡ್ರ, ವಿದ್ಯಾಸಂಸ್ಥೆ ಸುಡೋದು ಮಹಾಪಾಪ್ರಿ. ಆ ಚಿಕ್ಕ ಚಿಕ್ಕ ಮಕ್ಕಳ ಪಾಪ ನಮ್ಮೆಲ್ಲರ ಸುತ್ತ ಹತ್ಕೋತೈತ್ರಿ. ಬ್ಯಾಡ್ ಬಿಡ್ರಿ ಗೌಡ್ರ. ಏ ಮುತಾಲಿಕ್, ನೀನು ಈ ಕೆಲಸಕ್ಕೆ ಅಡ್ಡ ಬರಬೇಡ, ಬನ್ನಿ ಒಳಗಡೆ. ಇದಕ್ಕೆಲ್ಲ ನಾನಿದ್ದೇನೆ. ಏಯ್, ನೀನ್ ಸೋಮ್ನೇರೋ, ನಡೀರಿ. ಗೌಡ, ಗಜರಾಜ, ಏ ಜಿತೇಂದ್ರ, ಬನ್ನಿರ್ಲೇ ಇಲ್ಲಿಗೆ. ಕ್ರಾಂತಿವೀರ, ಬಾರೋ ಮೃದಂಗ ಬಾರಿಸಲು. ರವಿಕಾಂತ, ಸಹೋದರ, ನೀನು ನನ್ನ ಸಹೋದರ ಅಂತ ನಾನು ಹೀಗೆ ತಿಳ್ಕೊಂಡಿದ್ದೆ. ಯಾಕಂದ್ರೆ ಮುತಾಲಿಕ ನಿನ್ನ ಬಗ್ಗೆ ಎಲ್ಲ ನನಗೆ ತಿಳಿಸಿ ಹೇಳಿದ್ದಾರೆ. ಈಗ ನಾನು ಇಬ್ರು ಒಳ ಹುಟ್ಟಿದವರ ಸಹೋದರು. ಇಷ್ಟು ದಿನ ನಮ್ಮ ಆಸ್ತಿ ಹಣ ಎಲ್ಲ ಹಾಳು ಮಾಡಿದ ಆ ದೇವೇಗೌಡನನ್ನು ಮತ್ತು ಆ ಗಜರದವರಿಗೆ ಅವರ ರುಂಡ ಕತ್ತರಿಸಿ ಬಿಡೋಣ. ಮಗನೇ, ಮುಗೀತು ಈಗ ನಿನ್ನ ಶರಣಾರ್ಥಕ. ಏನ್ ಅಲ್ಲೇ ಬರ್ಲಿ. ನಡಿ ಸಹೋದರ. ಸುರಚಂದರೆ ಏ ಗಜರಾಜ, ದೇವೇಗೌಡ, ಏ ಜಿತೇಂದ್ರ, ಇನ್ನು ಮುಗಿತು ನಿಮ್ಮ ಪ್ರಾಣ ನಮ್ಮ ಕೈಯಲ್ಲಿ. ಜೋಡಿ ಸಹೋದರರು ಬಂದಿದ್ವಲ್ಲೇ, ದಮ್ಮಿದ್ರೆ ಬಂದು ನಿಂತ್ಕೊಳ್ಳೆ. ನಮ್ಮ ಮುಂದೆ ಬರ್ತೀವೋ ಅಥವಾ ಅಲ್ಲಿಗೆ ಬರ್ಲಿಯೋ? ಒಡ ಹುಟ್ಟಿದವರಲ್ಲಿ ಬೆಂಕೆಚ್ಚಿ ನಮ್ಮನ್ನು ದೂರ ಮಾಡಿದ ನಿಮ್ಮನ್ನು ಈಗ ಉಳಿಸಲಾರ ಕಂಡು. ರವಿಕಾಂತ, ಕ್ರಾಂತಿವೀರ, ನಾವು ಇದೆಲ್ಲ ಈ ಆಸ್ತಿಗಾಗಿ ಮಾಡಿದ್ದು ಸೇಡು. ನಮ್ದು ತಪ್ಪಾಗಿದೆ. ಮಗನೇ, ಮುಂದೇನು ಮಾತಾಡ್ತೀವೋ? ಹಾ, ನೆನೆಸಿಕೋ ಮಗನೇ ನಿನ್ನ ಮನಿದಾರನು. ಜೈ ಭದ್ರಂಗದಿ. ಕ್ರಾಂತಿವೀರ, ಜಿತೇಂದ್ರ ಕರೆಸೋ ಮೊದಲು. ನನ್ನ ಸೇಡಿಕೀಡಿ ಆಮೇಲೆ ಹೋಗುತ್ತದೆ. ಜಿತೇಂದ್ರ, ಬರ್ತೀವೋ? ಬಿಸಿಡ್ದ ಸೋದ್ರು ಅರ್ಲೇ ಬರ್ಲೋ.
ಅಣ್ಣ ಅತ್ತಿಗೆ ಕ್ರಾಂತಿವೀರ, ಈ ಮುತಾಲಿಕನವರು ನನಗೆ ಸಹಾಯ ಮಾಡಿದ ಅಪ್ಪಾಜಿಯವರು ನನ್ನವರು. ಅಣ್ಣ, ಅತ್ತಿಗೆ, ಈ ದೇವೇಗೌಡನು ಘಟ ಉಳಿತು, ನನ್ನ ಹಠ ತೀರಿತು. ಸಹೋದರ ಸಹೋದರ ಅಣ್ಣ. ಏನು ಇದೇನು ಏನಾಯ್ತು ಇದೆಲ್ಲ? ಅಣ್ಣ ನೀನು ಸುಮ್ಮನಾಗಿರು, ಇವರ ರಕ್ತ ನೋಡಿ ಶಾಂತವಾಗು. ಯಾಕಂದ್ರೆ ಇದು ಶೇಡಿಗೆ ಶೇಡು, ಮುಯಿಗೆ ಮುಯಿ. ಅಣ್ಣ ಈಗ ನಮ್ಮ ಶೇಡಿನ ಅಣ್ಣ ಆರಿತಣ್ಣ ಆರಿತು. ಜಯ ಭಾರತ ಮಾತೆ. ನಮ್ಮನ್ನು ಎಲ್ಲ ಒಂದುಗೂಡಿಸಿದ ದಯಮಯಿ ಭಗವಂತನು ಸ್ಮರಿಸೋಣ. ಬನ್ನಿ ಎಲ್ಲರೂ. ಪ್ರೇಕ್ಷಕರಲ್ಲಿ ಒಂದು ಮನವಿ. ರಾತ್ರಿ ಇಡೀ ನಾಟಕ ನಡೆಯಿತು. ಈ ನಾಟಕದಲ್ಲಿ ನಡೆದ ಕೆಟ್ಟ ಭಾವನೆಗಳನ್ನೆಲ್ಲೂ ಬಿಟ್ಟು ಕೊನೆಗೆ ಸತ್ಯದೇ ಜಯವಾಯಿತು.